ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಎಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ಮೇಲೆ ಯೂಟ್ಯೂಬ್ ನಮ್ಮ ಚಾನಲ್ನ ಪ್ರಮೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಎಷ್ಟು ವೀಡಿಯೋಸ್ನ ನಾವು ಹಾಕಬೇಕಾಗುತ್ತೆ, ಎಷ್ಟು ವೀಡಿಯೋಸ್ ಹಾಕಿದ್ಮೇಲೆ ನಮ್ಮ ಚಾನಲ್ ಸರ್ಚಿಂಗ್ನಲ್ಲಿ ಬರುತ್ತೆ ಅಥವಾ ನಮ್ಮ ವೀಡಿಯೋ ಸರ್ಚಿಂಗ್ನಲ್ಲಿ ಬರುತ್ತೆ ಅಥವಾ ವೀಡಿಯೋ ಶೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಬೇರೆಯವರ ವೀಡಿಯೋ ಜೊತೆಗೆ. ಸೊ ಇದೆಲ್ಲದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಇವತ್ತು ನನ್ನ ವೀಡಿಯೋದಲ್ಲಿ ಇರುತ್ತೆ. ಸೊ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಯಾಕಂದರೆ ಮಧ್ಯೆ ನಾನು ಕೆಲವೊಂದು ಟಿಪ್ಸ್ಗಳನ್ನ ಕೂಡ ಶೇರ್ ಮಾಡ್ತಾ ಇರ್ತೀನಿ ಯೂಟ್ಯೂಬ್ನಲ್ಲಿ. ನನ್ನ 4 ಇಯರ್ಸ್ ಎಕ್ಸ್ಪೀರಿಯೆನ್ಸಲ್ಲಿ ನಿಮಗೆ ಕೆಲವೊಂದು ಟಿಪ್ಸ್ ಕೂಡ ನಾನು ರಿಯಲ್ ಟಿಪ್ಸ್ ಇರುತ್ತೆ. ಯಾವುದೇ ರೀತಿ ನಾನು ಹೀಗೆ ಮಾಡಿಬಿಡಿ ಹಾಗಾಗುತ್ತೆ ಆ ಥರ ಎಲ್ಲ ಹೇಳೋದಿಲ್ಲ. ಪ್ರಾಕ್ಟಿಕಲಾಗಿ ನನಗೇನು ಅನಿಸಿದೆ, ನಾನು ಇದುವರೆಗೂ ಏನೇನೆಲ್ಲ ಫೇಸ್ ಮಾಡಿದ್ದೀನಿ ಯೂಟ್ಯೂಬ್ನಲ್ಲಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ಸೊ ಇದೆಲ್ಲ ಆಗಬೇಕಂತ ಅಂದರೆ ಫಸ್ಟು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ವೀಡಿಯೋನ ಎಂಡಿಂಗ್ ತನಕ ನೋಡಿ. ಸುಮ್ಮನೆ ನೋಡದೆ ಕೆಲವ್ರು ಬಂದು ಕಮೆಂಟ್ ಮಾಡ್ತಾರೆ, ಬ್ಯಾಡ್ ಕಮೆಂಟ್ಸ್ ಅಥವಾ ಹೇಟರ್ಸ್ ಅಂತಲೇ ಹೇಳ್ತೀನಿ ನಾನು. ಅವರು ಬೇರೆಯವ್ರನ್ನ ಫಸ್ಟ್ ಅವರ ಚಾನಲ್ನೇ ಆಗಲಿ ಅವ್ರಿಗೇನೋ ಒಂದು ಮಾಡೋಕ್ಕೂ ಆಗಿರಲ್ಲ, ಬೇರೆಯವ್ರ ವೀಡಿಯೋಗೆ ಬಂದು ಕಮೆಂಟ್ ಮಾಡಿರ್ತಾರೆ. ಸೊ ನಾನು ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಡೋದಿಲ್ಲ. ಆ್ಯಂಡ್ ಇನ್ನು ಕೆಲವರು ಇದ್ದಾರೆ ಬೇರೆಯವರ ಚಾನಲ್ನ ನನ್ನ ಚಾನಲಲ್ಲಿ ಬಂದು ಪ್ರಮೋಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅದನ್ನೆಲ್ಲ ನಾನು ರಿಮೂವ್ ಮಾಡಿ ಬಿಡ್ತೀನಿ ಅಥವಾ ನೆಕ್ಸ್ಟು ರಿಪೋರ್ಟ್ ಕೂಡ ಮಾಡ್ತೀನಿ. ಆವಾಗ ಅವರ ಚಾನಲ್ಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಕೂಡ ಬರುತ್ತೆ. ಸೊ ಆ ಥರ ಮಿಸ್ಟೇಕ್ ಯಾರು ಕೂಡ ಮಾಡಬೇಡಿ ಅಂತ ಹೇಳ್ತಾ, ನನ್ನ ಚಾನಲಲ್ಲಿ ನಾನೇ ಹೇಳಿದ್ದೆ ಕಮೆಂಟ್ ಮಾಡಿ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂಥೇಳಿ, ಥ್ಯಾಂಕ್ ಯು ಯೂಟ್ಯೂಬ್ ಫ್ಯಾಮಿಲಿ ಇಷ್ಟು ಸಬ್ಸ್ಕ್ರೈಬರ್ಸ್ಗೆ ಅಂತೇಳಿ. ಆ ಥರ ಕಮೆಂಟ್ಸಿಗೆ ನಾನು ಹೇಳ್ತಾ ಇಲ್ಲ. ಕೆಲವ್ರು ಬಂದುಬಿಟ್ಟು ನೀವು ಇಂಥವ್ರ ಚಾನಲ್ನ ನೋಡಿ, ನಿಮಗೆ ಟೆಕ್ ಚಾನಲ್ ಅವ್ರದ್ದು ಕೂಡ, ಸೊ ಅವರ ಟೆಕ್ ಚಾನಲ್ ನೋಡಿ ನಿಮಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ, ನೀವು ಅವ್ರ ಚಾನಲ್ ವಾಚ್ ಮಾಡಿ ನಿಮಗೆ ಅವ್ರು ಕರೆಕ್ಟಾಗಿ ಹೇಳ್ತಾರೆ ಅಂತ ಹೇಳ್ತಾರಲ್ಲ, ಸೊ ಅವರಿಗೆ ನಾನು ರಿಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದು. ಯಾರು ಕೂಡ ಕನ್ಫ್ಯೂಸ್ ಆಗಬೇಡಿ. ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಸೊ ಯೂಟ್ಯೂಬ್ನಲ್ಲಿ ನಾವು ಸ್ಟಾರ್ಟ್ ಮಾಡಿದ ತಕ್ಷಣ ನೆನ್ನೆನೂ ಒಬ್ರು ಕೇಳ್ತಾಯಿದ್ರು, ಒಬ್ರು ಕಮೆಂಟ್ಗೆ ಆನ್ಸರ್ ಅಂತ ಅಂದ್ಕೊಳ್ಳಿ. ನಿಮ್ಮ ಕಮೆಂಟ್ಸ್ ಕೂಡ ನಾನು ಯಾವಾಗಾರ ಆನ್ಸರ್ ಮಾಡ್ತಿರ್ತೀನಿ, ಅದಕ್ಕೋಸ್ಕರ ಹೇಳ್ತಿರ್ತೀನಿ ಸ್ಕಿಪ್ ಮಾಡಿದೆ ನೋಡಿ. ಸೊ ನಾವು ನನ್ನ ಚಾನಲ್ ಸರ್ಚಿಂಗ್ನಲ್ಲಿ ಬರ್ತಾ ಇಲ್ಲ. ಏನಕ್ಕೆ ಅಂತ ಅಂದರೆ, ನಿಮ್ಮ ಚಾನಲ್ ಅಕಸ್ಮಾತ್ ಹೊಸದಾಗಿದ್ದರೆ, ಒಂದಿಷ್ಟು ಜನ ಸಬ್ಸ್ಕ್ರೈಬರ್ಸ್ ಅಂತ ಆಗಿಲ್ಲ ಅನ್ನೋದಾದರೆ ನಿಮ್ಮ ಚಾನಲ್ ತಕ್ಷಣ ಸರ್ಚಲ್ಲಿ ಬಂದಿರೋಲ್ಲ. ಅಂದರೆ ಇಷ್ಟು ಜನ ವ್ಯೂಸ್ ನೋಡಿರಬೇಕು, ಸ್ವಲ್ಪ ವ್ಯೂಸ್ ಹೀಗೆ ಇರಬೇಕು ಅಂತ ಅದಕ್ಕಿರುತ್ತೆ. ಸೊ ಅದೆಲ್ಲ ಇದ್ದಾಗ ಸರ್ಚಿಂಗ್ನಲ್ಲಿ ಬರೋದು ಕಷ್ಟ. ಆ್ಯಂಡ್ ಇನ್ನೊಬ್ರು ಕೇಳಿದ್ರು ನಮ್ಮ ಚಾನಲ್ನ ನೇಮ್ ಚೇಂಜ್ ಮಾಡ್ಬೋದಾ ಅಂತ. ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. 1 ಇಯರ್ ಆಯಿತು, ಈಗ ಚೇಂಜ್ ಮಾಡ್ಬೋದು ಅಂತ ಮಾಡ್ಬೋದು, ನೀವು ಯಾವಾಗಾದರೂ ಮಾಡ್ಬೋದು. ಬಟ್ ಏನಾಗುತ್ತೆ ಅಂದರೆ ಪದೇ ನಮ್ಮ ಚಾನಲ್ನ ಚೇಂಜ್ ಮಾಡೋದ್ರಿಂದ, ಅಥವಾ ನೀವು ಇವಾಗ ಚೇಂಜ್ ಮಾಡ್ತೀನಿ ಅಂದರೂ ಕೂಡ ಮಾಡಿ, ಒಂದು ಸರಿ ಮಾಡಿದ್ರು ತಪ್ಪಿಲ್ಲ. ಬಟ್ ನೆಕ್ಸ್ಟಿಂದ ನೀವೇನು ಹ್ಯಾಶ್ಟ್ಯಾಗ್ಸ್ ಕೊಡ್ತೀರಾ ಅದು ಹೊಸ ಚಾನಲ್ ರಿಲೇಟೆಡ್ ಇರಲಿ, ಅದನ್ನು ಜಾಸ್ತಿ ಕೊಟ್ಟಷ್ಟು ನಿಮ್ಮ ಚಾನಲ್ ಸರ್ಚಿಂಗ್ನಲ್ಲಿ ಬರುತ್ತೆ ಅಥವಾ ಜನಗಳಿಗೆ ಶೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನಾವು ಅಕಸ್ಮಾತ್ ನಾವು ಎಷ್ಟೊಂದಕ್ಕೆ ಹ್ಯಾಶ್ಟ್ಯಾಗ್ ಫಸ್ಟು ಹೆಸರಲ್ಲಿ ಏನಿರುತ್ತೆ ಅದ್ರಲ್ಲಿ ಕೊಟ್ಟಿರ್ತೀವಿ. ಸೊ ಇನ್ನೊಂದ್ಸರಿ ನಾವು ಹುಡ್ಕೋಕೆ ಹೋದಾಗ ತಕ್ಷಣ ಸಿಗಲ್ಲ. ಸೊ ಅವಾಗ ಏನನ್ಸುತ್ತೆ ನಿಮಗೆ, ಯಾಕೋ ಸರ್ಚಿಂಗ್ನಲ್ಲಿ ಬರ್ತಿಲ್ಲ, ಹಳೆಯ ಹೆಸರು ಚೆನ್ನಾಗಿತ್ತು, ಈಗೆಲ್ಲ ಅಂದ್ಕೊಳ್ಬೇಡಿ. ಮೇ ಬಿ ಸ್ಟಾರ್ಟ್ ಆಗಿ ಸ್ವಲ್ಪ ದಿವಸ ಆಗುತ್ತೆ, ಬಟ್ ವ್ಯೂಸ್ ಚೆನ್ನಾಗಿತ್ತು ಅಂದರೆ, ನಿಮ್ಮ ಚಾನಲ್ ರೆಗ್ಯುಲರಾಗಿ ಇಷ್ಟು ಜನ ನೋಡ್ತಿರ್ತಾರೆ, ಅದು ರೆಗ್ಯುಲರಾಗಿ ಬರ್ತಾ ಇರುತ್ತೆ ಅಂದರೆ ನಿಮ್ಮ ಚಾನಲ್ದು ಏನೇ ಹ್ಯಾಶ್ಟ್ಯಾಗ್ ಕೊಟ್ಟು ಚಾನಲ್ ನೇಮ್ ಚೇಂಜ್ ಮಾಡಿದ್ರು ನಿಮಗೆ ಅದೇ ರೀತಿ ವ್ಯೂಸ್ ಬರ್ತಾ ಹೋಗುತ್ತೆ. ಯಾಕಂದರೆ ನಿಮ್ಮ ಚಾನಲ್ ಬೇಸಿಕ್ಕಾಗಿ ನೀಡಿರುತ್ತೆ. ಬಟ್ ಹೆಸರು ಹುಡುಕಿ ಸರ್ಚ್ ಮಾಡುವಾಗ ಸ್ವಲ್ಪ ದಿವಸ ಕಷ್ಟ ಆಗುತ್ತೆ. ಇದಿಷ್ಟು ಬೇಸಿಕ್ ಹೆಸರು ಬಗ್ಗೆನೇ ಮತ್ತು ನಿಮ್ಮ ಚಾನಲ್ ಸರ್ಚ್ ಬರೋದ್ರ ಬಗ್ಗೆ ಹೇಳಿದ್ದಾಯಿತು. ಸೊ ಇವಾಗ ನಮ್ಮ ಚಾನಲಲ್ಲಿ ಎಷ್ಟು ವೀಡಿಯೋಸ್ನ ನಾವು ಹಾಕಿದ್ಮೇಲೆ ಯೂಟ್ಯೂಬ್ ಪ್ರಮೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ. ಯಾಕಂದರೆ ಕೆಲವರಿಗೆ ಏನು ಅನಿಸುತ್ತೆ, ಸ್ಟಾರ್ಟಿಂಗ್ 1-2 ವೀಡಿಯೋ ಹಾಕಿರ್ತಾರೆ, ನನ್ನ ಚಾನಲ್ ಸರ್ಚ್ ಮಾಡಿದ್ರು ನನ್ನ ಚಾನಲ್ ಒಂದ್ಸರಿ ಸರ್ಚ್ ಆಗ್ತಿರಲ್ಲ, ತೋರಿಸ್ತಾ ಇಲ್ಲ, ಅಥವಾ ನಮ್ಮ ವೀಡಿಯೋ ಬೇರೆಯವರಿಗೆ ಅದೇ ಸೇಮ್ ಟೈಟಲ್ ಸರ್ಚ್ ಮಾಡಿದ್ರು ಕೂಡ ನನ್ನ ವೀಡಿಯೋ ಬರೋದಿಲ್ಲ. ಯಾಕೆ ಹೀಗಾಗುತ್ತೆ ಅಂತ ಎಷ್ಟು ಜನ ಟೆನ್ಷನ್ ಇರುತ್ತೆ. ಬಟ್ ಏನಾಗುತ್ತೆ ಅಂದರೆ, ನೀವು ಸೇಮ್ ಟೈಟಲ್ ಯಾರೋ ಒಬ್ಬರು ಒಳ್ಳೆ ಕ್ರಿಯೇಟರ್ ಮೀನ್ಸ್ ತುಂಬ ಸಬ್ಸ್ಕ್ರೈಬರ್ಸ್ ಇರೋರು, ತುಂಬ ವ್ಯೂಸ್ ಇರೋರು ಅದೇ ಸೇಮ್ ಟೈಟಲ್ ಕೊಟ್ಟಿರ್ತಾರೆ. ಸೊ ಫಸ್ಟ್ ಅದನ್ನು ತೋರಿಸುತ್ತೆ. ಯಾರಿಗೆ ವ್ಯೂಸ್ ಜಾಸ್ತಿ ಇರುತ್ತೋ ಯೂಟ್ಯೂಬ್ ಅದನ್ನು ಫಸ್ಟ್ ಸಜೆಸ್ಟ್ ಮಾಡ್ತಾ ಇರುತ್ತೆ. ಆಮೇಲೆ ಬರೀ ವ್ಯೂಸಿಂದ ಒಂದೇ ಅಲ್ಲ, ಎಷ್ಟು ಜನಗಳ ಇಂಪ್ರೆಷನ್ ಹೇಗಿರುತ್ತೆ, ಎಷ್ಟು ತನಕ ವಾಚ್ ಮಾಡಿರ್ತಾರೆ. ಇವಾಗ ಒಂದು ಅರ್ಧ ವೀಡಿಯೋ ತಾನು ಜನ ನಿಮ್ಮ ವೀಡಿಯೋನ ವಾಚ್ ಮಾಡೋದು ಅಂದರೆ ಯೂಟ್ಯೂಬಿಗೆ ಅದು ಬೆಸ್ಟ್ ಇಂಪ್ರೆಷನ್ ಅಂತ ಕೊಡುತ್ತೆ. 5 ಮೇಲ್ ರೇಟ್ ಇತ್ತು ಅಂದರೆ ತುಂಬ ಎಕ್ಸಲೆಂಟ್ ವೀಡಿಯೋ ನಿಮ್ಮದು ಅಂತ ಅಂದ್ಕೊಳ್ತಾರೆ. ಮೀನ್ಸ್ ಮುಕ್ಕಾಲು ಭಾಗ ಅಥವಾ ಅರ್ಧ ಭಾಗನಾದ್ರು ವೀಡಿಯೋ ನೋಡಿದ್ರೆ ನಿಮ್ಮ ಚಾನಲ್ ಸ್ವಲ್ಪ ಒಂದು ರೇಂಜಿಗೆ ಆವ್ರೇಜ್ ವ್ಯೂ ಎಷ್ಟಿರುತ್ತೆ ಅಂತ ಅದು ಐಡಿಯಾ ಮಾಡ್ತಗೊಳುತ್ತೆ ಯೂಟ್ಯೂಬ್. ಸೊ ಹಾಗಿದ್ದಾಗ ನಿಮ್ಮ ಚಾನಲ್ನಲ್ಲಿ ರೆಗ್ಯುಲರಾಗಿ ನೋಡ್ತಾ ಇರೋ ವೀಡಿಯೋಸ್ ಎಷ್ಟು ತನಕ ನೋಡ್ತಾರೆ, ಎಷ್ಟು ಪರ್ಸೆಂಟೇಜ್ ನೋಡ್ತಿದ್ದಾರೆ, ಅದೆಲ್ಲ ಕೌಂಟ್ ಆಗಿ ನಿಮ್ಮ ವೀಡಿಯೋ ಸ್ವಲ್ಪ ರನ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಮೀನ್ಸ್ ಶೋನಲ್ಲಿ ಬರೋದಕ್ಕೆ, ಸರ್ಚಲ್ಲಿ ಬರೋದಕ್ಕೆ. ಹಾಗಾಗಿ ಯೂಟ್ಯೂಬಿಗೆ ಇಷ್ಟು ನಾವು ವೀಡಿಯೋ ಹಾಕೋದ್ರಿಂದ ಅಥವಾ ಎಷ್ಟು ವೀಡಿಯೋ ಹಾಕಿದ ಮೇಲೆ ನಮ್ಮ ಚಾನಲ್ ಗ್ರೋ ಆಗುತ್ತೆ ಅನ್ನೋದು ಮೇನ್ ಆಗೋಲ್ಲ. ವೀಡಿಯೋಸ್ನ ನೀವು ಒಂದೇ ವೀಡಿಯೋದಲ್ಲಿ 100K ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿರೋರು ಇದ್ದಾರೆ. ಮೀನ್ಸ್ 100K ಸಬ್ಸ್ಕ್ರೈಬರ್ಸ್ನ ಈಗ ಸಬ್ಸ್ಕ್ರೈಬರ್ಸ್ ತಗೊಂಡಿರೋರು ಕೂಡ ಇದ್ದಾರೆ ಯೂಟ್ಯೂಬ್ನಲ್ಲಿ ಒಂದೇ ವೀಡಿಯೋಯಿಂದ. ಸೊ ಆ ರೀತಿ ಬರೋದಿಲ್ಲ ಯಾವತ್ತೂ ಕೂಡ. ನಮ್ಮ ವೀಡಿಯೋ ನಾವು ಎಷ್ಟು ಹಾಕ್ತೀವಿ ಅದರಿಂದ ಯೂಟ್ಯೂಬ್ ಈ ರೀತಿಯಾಗಿ ತೋರಿಸುತ್ತೇನೋ, ನಮ್ಮ ವೀಡಿಯೋ ಜಾಸ್ತಿ ಹಾಕೋದ್ರಿಂದ ನಮಗೆ ಯೂಟ್ಯೂಬ್ ಬೇಗ ಸರ್ಚಲ್ಲಿ ತರುತ್ತೇನೋ, ಆ ಥರ ಮಿಸ್ಕನ್ಸೆಪ್ಷನ್ ಇಟ್ಕೋಬೇಡಿ. ಯಾವಾಗಲೂ ನಮ್ಮ ಕಂಟೆಂಟ್ ಏನಿರುತ್ತೆ ಅದು ತುಂಬ ಮೇನ್ ಆಗುತ್ತೆ. ನಿಮ್ಮ ಥಂಬ್ನೇಲ್ ಏನಿರುತ್ತೆ ಅದರಿಂದ ಜನ ಓಪನ್ ಮಾಡಿ ನೋಡಿರ್ತಾರೆ ವೀಡಿಯೋಸ್ನ. ಬಟ್ ಸರ್ಚಬಲಲ್ಲಿ ಬರೋಕ್ಕೆ ಏನು ಮಾಡಬೇಕು ಅನ್ನೋದಾದರೆ, ನಾನು ಹೇಳೋ ಫಸ್ಟ್ ಟಿಪ್ ಏನಂತಂದರೆ, ಯಾವಾಗಲೂ ಸರ್ಚಬಲ್ ಏನು ಹುಡುಕ್ತಿದ್ದಾರೆ ಜನ ಆ ಥರ ಕಂಟೆಂಟ್ ಮೇಲೆ ವೀಡಿಯೋಸ್ನ ಮಾಡಿ. ಅದಾದಮೇಲೆ ಹ್ಯಾಶ್ಟ್ಯಾಗ್ಸ್, ತುಂಬ ಹ್ಯಾಶ್ಟ್ಯಾಗ್ಸ್ ಕೊಡಿ ಅದು. ಬಟ್ ಅದು ಹ್ಯಾಶ್ಟ್ಯಾಗ್ ಏನಾಗಿರ್ಬೇಕಂತ ಅಂದರೆ,
ಅದ್ರ ರಿಲೇಟೆಡ್ ಇರಬೇಕು. ನಿಮ್ಮ ಒಂದು ಕಂಟೆಂಟ್ ರಿಲೇಟೆಡ್ ಎಷ್ಟು ಥರದಲ್ಲಾಗುತ್ತೋ ಅಷ್ಟು ಥರ ಹ್ಯಾಶ್ಟ್ಯಾಗ್ಸ್ನ ಕೊಡಿ. ಟ್ಯಾಗ್ಸ್ ಕರೆಕ್ಟಾಗಿ ಹಾಕಿ, ಟ್ಯಾಗ್ಗಳನ್ನು ಅಷ್ಟೇ ಟ್ಯಾಗಲ್ಲಿ ಹ್ಯಾಶ್ಟ್ಯಾಗ್ ಹಾಕೋಕೆ ಹೋಗ್ಬೇಡಿ. ಬರೀ ಟ್ಯಾಗಲ್ಲಿ ಅಂದರೆ ಬರೀ ಹೆಸರುಗಳು, ಟೈಟಲ್ ನೀವೇನು ಕೊಡ್ತೀರ ಅದನ್ನು ಕೊಟ್ಟರು ಆಗುತ್ತೆ. ಅದಾದಮೇಲೆ ಸಬ್ ಟೈಟಲ್, ಇವಾಗ ಒಂದು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಇದ್ದರೆ ಹೌ ಟು ಅನ್ನೋದು ಒಂದು ಕೊಡಿ. ಯಾಕಂದರೆ ಹೌ ಟು ಅನ್ನೋದು ತುಂಬ ಜನ ಸರ್ಚ್ ಮಾಡಿರ್ತಾರೆ, ಆವಾಗ ಮೇ ಬಿ ಅದು ಬರ್ಬೋದು. ಹೌ ಟು ಕ್ರಿಯೇಟ್ ಅದನ್ನು ಒಂದು ಕೊಡಿ. ಆಮೇಲೆ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಒಂದು ಕೊಡಿ. ಯೂಟ್ಯೂಬ್ ಚಾನಲ್ ಅನ್ನೋದೊಂದು ಕೊಡಿ. ಯೂಟ್ಯೂಬ್ ಅನ್ನೋದೇ ಒಂದು ಕೊಡಿ. ಸೊ ಇದೆಲ್ಲದನ್ನು ಸಬ್ ಡಿವೈಡ್ ಮಾಡಿನೂ ಕೂಡ ನೀವು ಟ್ಯಾಗ್ಸ್ ಹಾಕ್ಬೋದು. ಬಟ್ ಮಿನಿಮಮ್ ಇಷ್ಟು ಟ್ಯಾಗ್ಸ್ ಅಂತ ಇರುತ್ತೆ, ಕೆಳಗಡೆ ತೋರಿಸ್ತಾ ಇರುತ್ತೆ ನಿಮಗೆ ಎಷ್ಟು ವರ್ಡ್ಸ್ ಅಂತ. ಸೊ ಅಷ್ಟು ನೋಡಿಬಿಟ್ಟು ನೀವು ಹಾಕೊಂಡ್ರಾಯ್ತು. ಅದಾದಮೇಲೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಿಮ್ಮ ವ್ಯೂಸ್ ಜಾಸ್ತಿ ಆಗಬೇಕಂದ್ರೆ ಯಾವಾಗಲೂ ಕೀವರ್ಡ್ಸ್ನ, ನಿಮ್ಮ ಚಾನಲ್ನ ಮೇನ್ ಕೀವರ್ಡ್ಸ್ ಏನಿರುತ್ತೆ ಅದನ್ನು ನೀವು ಚೇಂಜ್ ಮಾಡಬೇಕು ಅಂತ. ಸೊ ಅದನ್ನು ನನ್ನ ಚಾನಲಲ್ಲಿ ಕೀವರ್ಡ್ಸ್ ರಿಲೇಟೆಡ್ ನಾನೊಂದು ವೀಡಿಯೋ ಮಾಡಿದ್ದೀನಿ, ಅದನ್ನು ಹೋಗಿ ವಾಚ್ ಮಾಡಿ. ಸೊ ಕೀವರ್ಡ್ಸ್ನ ಎಲ್ಲ ನೀವು ಏನೇನು ಹಾಕೊಂಡಿದ್ದೀರಾ ಅದನ್ನು ನೋಡಿ, ನಿಮ್ಮ ಚಾನಲ್ ರಿಲೇಟೆಡ್ ಕೀವರ್ಡ್ಸ್ನ ಹಾಕೊಳ್ಳಿ. ಇದೆಲ್ಲ ಚೇಂಜಸ್ ಮಾಡೋದ್ರಿಂದ ನಿಮ್ಮ ಚಾನಲ್ ಕೂಡ ಒಂದಲ್ಲ ಒಂದು ದಿವಸ ಸರ್ಚಬಲಲ್ಲಿ ಬರುತ್ತೆ. ಆಮೇಲೆ ನಿಮ್ಮ ಒಂದು ಚಾನಲ್ ಕೂಡ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ವ್ಯೂಸ್ ಜಾಸ್ತಿ ಆಗುತ್ತೆ, ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ. ಬಟ್ ಇದೆಲ್ಲದಕ್ಕೂ ಮೇನ್ ಎಫರ್ಟ್ ಬೇಕೇ ಬೇಕಲ್ವಾ. ಸೊ ಎಫರ್ಟ್ ಹಾಕಿ, ಯಾವುದು ಕೂಡ ನಮ್ಮ ಎಫರ್ಟ್ ಯಾವತ್ತೂ ಕೂಡ ಫೇಲ್ ಆಗಲ್ಲ. ಯಾಕಂದರೆ ನಾನು ಟೆಕ್ನೋಪು ಚಾನಲ್, ನನ್ನ ಬ್ಲಾಗ್ ಚಾನಲಲ್ಲಿ ನನಗೆ ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಇಲ್ಲ. ಯಾಕಂದ್ರೆ ನಾನು ಮಾಡಿರೋ ಮಿಸ್ಟೇಕ್ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಯಾವಾಗಲೂ ಒಂದ್ಸರಿ ನಿಮ್ಮ ಚಾನಲ್ ಗ್ರೋ ಆಗ್ತಿದೆ ಅನ್ನುವಾಗ ವೀಡಿಯೋಸ್ನ ಡಿಲೀಟ್ ಮಾಡಬೇಡಿ, ರೆಗ್ಯುಲರ್ ಆಗಿರಿ, ಕನ್ಸಿಸ್ಟೆಂಟ್ ಆಗಿರಿ ಅಂತ. ಈವನ್ ನಾನು ಈ ಚಾನಲಲ್ಲೇ ನಾನು ಹೇಳ್ತಾ ಇದ್ದೀನಿ, ಲಾಸ್ಟ್ ಒಂದು 15 ಡೇಸಿಂದ ನಾನು ವೀಡಿಯೋಸ್ ಜಾಸ್ತಿ ಹಾಕಿಲ್ಲ. ಆಲ್ಗರಿದಮ್ ಡೌನ್ ಆಗಿದೆ, ನನ್ನ ಗ್ರಾಫ್ ಡೌನ್ ಆಗಿದೆ, ವ್ಯೂಸ್ ಕಮ್ಮಿ ಆಗಿದೆ, ನನ್ನ ಏನು ಡಾಲರ್ಸ್ ಕಮ್ಮಿ ಆಗಿದೆ, ಮೀನ್ಸ್ ಅರ್ನಿಂಗ್ಸ್ ಏನಿದೆ ನನ್ನದು ಅದು ಕಮ್ಮಿ ಆಗಿದೆ. ಪ್ರತಿಯೊಂದು ಕೂಡ ಚೇಂಜಸ್ ಆಗುತ್ತೆ. ಸೊ ಯಾವಾಗಲೂ ಕನ್ಸಿಸ್ಟೆಂಟ್ ಆಗಿರಿ, ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕ್ತಾ ಬನ್ನಿ. ಕ್ವಾಂಟಿಟಿ ಒಳ್ಳೆ ರೀತಿಯಾಗಿರುವಂಥ ಒಂದು ವೀಡಿಯೋಸ್ನ ಮಾಡಿ, ಅದರಿಂದ ಜನಗಳಿಗೆ ನಿಮ್ಮ ಒಂದು ಚಾನಲ್ ಇಷ್ಟ ಆಗುತ್ತೆ. ಅಂದರೆ ಸುಮ್ಮನೆ ಏನೋ ಒಂದು ಕೆಲವು ಸುಳ್ಳೆಲ್ಲ ವೀಡಿಯೋಸ್ ಮಾಡ್ತಿದ್ದಾರೆ, ಸುಳ್ಳೆಲ್ಲ ಹೇಳ್ತಿದ್ದಾರೆ. ಸೊ ಆ ಥರ ಯಾರು ಕೂಡ ಮಾಡೋಕ್ಕೋಗ್ಬಿಡಿ. ಇವಾಗ ನಾನೇ ಹೇಳ್ತಾ ಇರ್ತೀನಿ, ದಿನಕ್ಕೊಂದು 1000 ಸಬ್ಸ್ಕ್ರೈಬರ್ಸ್ ನೀವು ಆರಾಮಾಗಿ ತೊಗೊಳ್ಬೋದು. ಬಟ್ ಲೈವಲ್ಲಿ ಜಾಯ್ನ್ ಆಗಬೇಕು, ಲೈವ್ ಮಾಡಬೇಕು, ಲೈವ್ ಮಾಡೋದ್ರಿಂದ ಆಗ್ತಾರೆ ಅಂತ ಒಂದು ವೀಡಿಯೋ ಮಾಡಿದ್ದೆ. ನಿಜವಾಗ್ಲೂ ಅದು ಪ್ರೂವನ್. ಯಾಕಂದರೆ ನನ್ನ ಚಾನಲಲ್ಲಿ ನಾನು ತುಂಬ ಸರಿ ಲೈವ್ ಮಾಡಿ ನನ್ನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದಾರೆ. ನೀವೇ ಎಷ್ಟೊತ್ತಿಗೆ ಅಂದರೆ ಲೈವ್ ಮಾಡಿ ನಿಮ್ಮ ಹತ್ರ ಯಾಕೆ 1,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಜಾಸ್ತಿ ಯಾಕಾಗಿಲ್ಲ ಅಂತ ಹೇಳ್ತಾರೆ. ವೀಡಿಯೋಸ್ನ ನೋಡಿರಲ್ವೋ, ಸುಮ್ಮನೆ ಕಮೆಂಟ್ ಮಾಡ್ತಾರೆ. ನಾನು ಅದರಲ್ಲಿ ಕ್ಲಿಯರಾಗಿ ಹೇಳಿರ್ತೀನಿ ಲೈವ್ ಮಾಡೋದ್ರಿಂದ ಅಂತೇಳಿ. ಸೊ ಅದಕ್ಕೆ ನಿಮಗೂ ಹೇಳ್ತಾ ಇದ್ದೀನಿ, ಲೈವ್ ಮಾಡೋದ್ರಿಂದ ತುಂಬ ಜನ ಸಬ್ಸ್ಕ್ರೈಬರ್ಸ್ನ ಕೂಡ ನೀವು ಗ್ರೋ ಮಾಡ್ಕೊಳ್ಬೋದು. ಇದೆಲ್ಲದಕ್ಕೂ ಕೂಡ ವೀಡಿಯೋಸ್ ಇದೆ, ಹೋಗಿ ನನ್ನ ಚಾನಲಲ್ಲಿ ಎಲ್ಲ ವೀಡಿಯೋಸ್ನ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಥರ ಟಿಪ್ಸ್ ಕೊಟ್ಟಿದ್ದೀನಿ. ತುಂಬ ಪ್ರಾಕ್ಟಿಕಲ್ ಟಿಪ್ಸ್ನ ಕೊಟ್ಟಿದ್ದೀನಿ, ತುಂಬ ರಿಯಲಿಸ್ಟಿಕ್ ಟಿಪ್ಸ್ನ ಕೊಟ್ಟಿದ್ದೀನಿ. ಸೊ ನೀವು ಕೂಡ ಅಷ್ಟೇ ನಿಮ್ಮ ಚಾನಲಲ್ಲಿ ಯಾವಾಗಲೂ ಆಗಿದ್ರು ಅಷ್ಟೇ ವೀಡಿಯೋಸ್ನ ಪ್ರಾಕ್ಟಿಕಲ್ ಆಗಿ ಮಾಡಿ, ಅದು ನಿಜವಾಗಿ ಇದೆ ಅನ್ನೋದಿದ್ರೆ ಮಾತ್ರ ಅಂಥದ್ದು ವೀಡಿಯೋಗಳ ಬಗ್ಗೆ ಶೇರ್ ಮಾಡಿ. ಜನ ಒಂದಲ್ಲ ಒಂದು ದಿವಸ ಇಷ್ಟಪಟ್ಟು ನಿಮ್ಮ ಚಾನಲ್ನ ಕೂಡ ನೋಡ್ತಾರೆ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಎಷ್ಟು ನಾವು ಸಬ್ಸ್ಕ್ರೈಬರ್ಸ್ ಆದಮೇಲೆ ನಮ್ಮ ಚಾನಲ್ ಓಡುತ್ತೆ, ಅಥವಾ ಎಷ್ಟು ವ್ಯೂಸ್ ಆದಮೇಲೆ ಎಷ್ಟು ಜನ ಎಷ್ಟು ವೀಡಿಯೋಸ್ ಹಾಕಿದ್ಮೇಲೆ ಓಡುತ್ತೆ ಅನ್ನೋದು ಮೇನಲ್ಲ, ನಮ್ಮ ಟಾಪಿಕ್ ಏನಿರುತ್ತೆ ಅದ್ರ ಮೇಲೆ ಇರುತ್ತೆ. ಬಟ್ ಆದ್ರೂ ಕೂಡ ಸ್ಟಾರ್ಟಿಂಗ್ನಲ್ಲಿ ಒಂದಿಷ್ಟು ವೀಡಿಯೋಸ್ನ ನೀವು ಮಾಡೋದ್ರಿಂದ ನಿಮಗೆ ಚೆನ್ನಾಗಿ ವ್ಯೂಸ್ ಬರ್ತಿಲ್ಲ ಅಂದಾಗ ಸರ್ಚಬಲ್ ಬರಬೇಕಂದ್ರೆ ಹ್ಯಾಶ್ಟ್ಯಾಗ್ಸ್ನ ಕೊಡಿ, ಒಂದಿಷ್ಟು ವೀಡಿಯೋಸ್ನ ಮಾಡಿ. ಆವಾಗ ನಿಮ್ಮ ಚಾನಲ್ ಕೂಡ ಚೆನ್ನಾಗಿ ಬೇಗ ಗ್ರೋ ಆಗುತ್ತೆ. ಆ್ಯಂಡ್ ನಿಮ್ಮ ಬೇರೆ ವೀಡಿಯೋಗಳ ಜೊತೆ ನಿಮ್ಮ ವೀಡಿಯೋ ಕೂಡ ಶೋ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾರೆ, ಆ್ಯಂಡ್ ನಿಮ್ಮ ವೀಡಿಯೋ ಕೂಡ ಸರ್ಚಬಲ್ ಬರುತ್ತೆ, ಅಥವಾ ನಿಮ್ಮ ಚಾನಲ್ ಕೂಡ ಸಜೆಷನಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸೊ ಆದಷ್ಟು ನಿಮ್ಮ ಎಫರ್ಟ್ ಏನಿದೆ ಅದನ್ನು ನೀವು ಹಾಕಿ ಕನ್ಸಿಸ್ಟೆಂಟ್ ಆಗಿರಿ, ಮೇಯ್ನ್ ಅದು ಪಾಯಿಂಟು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.